ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅರ್ಥಪೂರ್ಣವಾಗಿ ಜರುಗಿತು ರಾಜ್ಯೋದಯ ವಾರ್ತೆ ಕನ್ನಡ ಮತ್ತು ಇಂಗ್ಲಿಷ್ ಮಾಸಿಕ ಸುದ್ದಿ ಪತ್ರಿಕೆಯ ಲೋಕಾರ್ಪಣೆ ಸಮಾರಂಭ. ತಾಲ್ಲೂಕಿನ ಭರತೀಪುರ ಬಿಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆರಂಭವಾಗಿರುವ ಈ ಮಾಸಿಕ ಪತ್ರಿಕೆಯು ಪವಿತ್ರ ಕ್ಷೇತ್ರವಾದ ಕಾಪನಹಳ್ಳಿ ಗವಿಮಠದ ಸನ್ನಿಧಾನದಲ್ಲಿ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ಚನ್ನವೀರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ವೈಭವದಿಂದ ಲೋಕಾರ್ಪಣೆಗೊಂಡಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಪತ್ರಿಕೆಗಳು ಸಮಾಜದ ಕನ್ನಡಿ, ಜನಸಾಮಾನ್ಯರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದು, ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಈ ಪತ್ರಿಕೆ ಸಾಗಲಿ ಎಂದು ಹಾರೈಸಿದರು. ನಂತರ ಮಾತನಾಡಿದ ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕೆಎಲ್ ಮಹೇಶ್, ಸ್ಥಳೀಯ ಮಟ್ಟದಲ್ಲಿ ಇಂತಹ ಧೈರ್ಯಶಾಲಿ ಪತ್ರಿಕೆಗಳ ಅವಶ್ಯಕತೆ ತುಂಬಾ ಇದ್ದು, ಭಯರಹಿತವಾಗಿ ಸಮಾಜದ ಪರ ಕಾರ್ಯನಿರ್ವಹಿಸುವ ಇಂತಹ ಪ್ರಯತ್ನಗಳನ್ನು ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಎಂದರು. ನಮಃ. ಹಲವು ಮಾತೆಯರು ನೀನೊಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಇವತ್ತಿನ ದಿವಸ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ರಾಜ್ಯೋದಯ ವಾರ್ತೆ ಪತ್ರ ಕನ್ನಡ ಮತ್ತು ಇದೆಲ್ಲ ಕನ್ನಡ ಪತ್ರಿಕೆ ಅಂದರೆ ಇವತ್ತು ಮಾಧ್ಯಮದಲ್ಲಿ ಪತ್ರಕರ್ತರಿಗೆ, ಯಾಕಂದರೆ ಎಲ್ಲವನ್ನೂ ಸತ್ಯಾಂಶವನ್ನು ಜನರಿಗೆ ಪ್ರಚಾರವನ್ನುಗೊಳಿಸಿ ಸತ್ಯ ಅಸತ್ಯಗಳನ್ನು ಏನನ್ನತಕ್ಕಂಥದ್ದು ಜನರಿಗೆ ಕೊಡ್ತಾ ಇದ್ದಾರೆ. ಅಷ್ಟು ಸುಲಭದ ಮಾತಲ್ಲ ಸತ್ಯವನ್ನು ಹೊರಗೆ ಹಾಕುವಂಥದ್ದು. ಇಂಥ ಪತ್ರಕರ್ತರು ಇನ್ನೂ ಹೆಚ್ಚಾಗಿ ಇವತ್ತು ಮಂಜುನಾಥ್ ಅವರು ಕೂಡ ನಮ್ಮ ಮಠಕ್ಕೆ ಬಂದು ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಆಶೀರ್ವಾದವನ್ನು ಪಡೆದಿದ್ದಾರೆ. ಇದು ಉನ್ನತವಾಗಿ ರಾಜ್ಯಾಂತವಾಗಿ ಹೆಸರಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭಕ್ಕೆ ಈ ಪತ್ರಕರ್ತ ಎಲ್ಲರಿಗೂ ಕೂಡ ಶುಭ ಉಂಟಾಗಲಿ, ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶುಭ. ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇದೇ ರಾಜ್ಯೋತ್ಸವ ವಾರ್ತಾ ಪತ್ರಿಕೆಯನ್ನು ನಮ್ಮ ಮಂಜಣ್ಣವರು, ನಮ್ಮ ಭಾರತೀಪುರ ಕೇಬಡ ತಾಲೂಕವರು ಅವರು ಹೊಸದಾಗಿ ಒಂದು ಪತ್ರಿಕೆಯನ್ನು ಲಾಂಚ್ ಮಾಡ್ತಾರೆ. ಅವರು ಅದು ಒಳ್ಳೆಯದಾಗಲಿ, ಶುಭವಾಗಲಿ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಮಟ್ಟಿಗೆ ಬೆಳಿಬೇಕು.